ರಾಜ್ಯಾದ್ಯಂತ ಸಾರಿಗೆ ಬಸ್ ಸೇವೆಯಲ್ಲಿ ವ್ಯತ್ಯಯ ಆಗಬಹುದಾದ ಸಾಧ್ಯತೆ ಇದೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಅಂತ ಆಗ್ರಹಿಸಿ ಬೆಂಗಳೂರು ಚಲೋ ಸಾರಿಗೆ ನಿಗಮಗಳು ನಿರ್ಧರಿಸಿರುವಂತದ್ದು. ಅವ್ರದೊಂದಷ್ಟು ಬೇಡಿಕೆಗಳಿಗಿದೆ. ಈಗಾಗಲೇ ಆ ಬೇಡಿಕೆಗಳನ್ನೆಲ್ಲ ಸರ್ಕಾರದ ಮುಂದೆ ಸಾಕಷ್ಟು ಬಾರಿ ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅಂತ ಆಗ್ರಹಿಸಿ ನಿನ್ನೆ ಸಂಜೆವರೆಗೂ ಒಂದು ಡೆಡ್ಲೈನ್ ಕೊಟ್ಟಿದ್ರು ಸರ್ಕಾರದವರು. ಅದ್ರಲ್ಲಿ ಕೆಲವೊಂದನ್ನ ಕಟ್ ಮಾಡಿ ಇದನ್ನ ಓಕೆ ಮಾಡ್ತೀವಿ ನಾವು ಅಂತ ಹೇಳುದು. ಇಲ್ಲ ಆಗಲ್ಲ, ನಾವ್ ಏನ್ ಹೇಳಿದೀವೋ ಅಷ್ಟನ್ನು ನೀವು ಮಾಡ್ಲೇಬೇಕು ಅಂತ ನಾವು ಏನ್ ಪ್ರತಿಭಟನೆ ಮಾಡ್ತೀವಿ ಅಂತ ಅನ್ಕೊಂಡಿದ್ವೋ ಅದನ್ನ ನಿಲ್ಸಲ್ಲ, ಮುಂದುವರಿಸ್ತೀವಿ ಅಂತ ಮಾಡಿದ್ದಾರೆ. ಕ್ರಿಯಾ ಸಮಿತಿ ಕರೆ ನೀಡಿರುವಂತದ್ದು ಈ ಒಂದು ಪ್ರತಿಭಟನೆಗೆ. ಕಾರ್ಮಿಕ ಸಂಘಟನೆಗಳ ಕ್ರಿಯಾ ಸಮಿತಿ ಇವತ್ತು ಕೆಎಸ್ಆರ್ಟಿಸಿ ಸೇರಿ 4 ನಿಗಮದ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ವೇತನ ಹೆಚ್ಚಳ ಹಿಂಬಾಕಿ 36 ತಿಂಗಳು ಕೇಳ್ತಿದ್ದಾರೆ, ಇವ್ರು 26 ತಿಂಗಳು ಕೊಡ್ತೀನಿ ಅಂತಿದ್ದಾರೆ ಸರ್ಕಾರದವರು. ಇಲ್ಲ ಆಗಲ್ಲ, ನಾವ್ ಎಷ್ಟು ಕೇಳಿದೀವಿ ಅಷ್ಟು ಕೊಡಿ ಅಂತ ಇವ್ರು ಕೇಳ್ಕೊಳ್ತಾ ಇದ್ದಾರೆ. ಹಾಗೂ ವೇತನ ಪರಿಷ್ಕರಣೆ ಆಗ್ಲೇಬೇಕು ಅನ್ನೋ ಬೇಡಿಕೆ ಬಹಳ ದಿನಗಳಿಂದ ಇದೆ. ಬಟ್ ಇವ್ರು ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ ಸರ್ಕಾರದವರು. ಈಗ ಓಕೆ ಆಯ್ತು ನೋಡೋಣ ಅಂತ ಹೇಳಿದ್ರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನೌಕರರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಸಾವಿರಾರು ನೌಕರರು. ಪ್ಲಾನ್ ಮಾಡ್ಕೊಂಡಿದ್ದಾರೆ, ಪ್ರತಿಭಟನೆ ಮಾಡಲೇಬೇಕು ಅಂತ. ನಿನ್ನೆ ಸರ್ಕಾರದ ಕಡೆಯಿಂದಲೇ ಆಯ್ತು ನೀವೇನ್ ಹೇಳ್ತಿರೋ ಅದರಲ್ಲಿ ಸ್ವಲ್ಪ ನಾವು ಓಕೆ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲ, ನಮ್ಮ ಬೇಡಿಕೆ ಏನೇನಿದೆ ಅದು ಹಾಗೇನೆ ಈಡೇರಿಸಬೇಕು. 36 ತಿಂಗಳಂದ್ರೆ 36 ತಿಂಗಳು. ನೀವು ಅದ್ರಲ್ಲಿ ಸ್ವಲ್ಪ ಕಟ್ ಮಾಡಿ ಅಥವಾ ಆ ತಿಂಗಳಲ್ಲಿ ಸ್ವಲ್ಪ ಕಟ್ ಮಾಡಿ, ಮುಂದಿನ ಸಲಿಯಿಂದ ಆಗಲ್ಲ, ಇದು ನಮಗೆ ಲಾಸ್ ಆಗತ್ತೆ. ಪ್ರತಿ ಬಾರಿಗೂ ಇದನ್ನೇ ಹೇಳ್ಕೊಂಡು ಸಮಜಾಶಿಯನ್ನು ಕೊಟ್ಕೊಂಡು ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದೀರಾ. ನಮಗೂ ಕಾದು ಸಾಕಾಗಿದೆ, ನಾವು ಪ್ರತಿಭಟನೆ ಮಾಡಿಯೇ ತೀರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಗೊಂದಲ ಇದೆ ಇದರಲ್ಲಿ, ನೌಕರರಿಗೂ ಗೊಂದಲ ಇದೆ. ಸರ್ಕಾರದವ್ರು ನೋಡಿದ್ರೆ ದಿಢೀರಂತ ಸಂಜೆ ಅರ್ಧಕ್ಕರ್ಧ ಒಪ್ಪಿಗೆ ಕೊಟ್ಬಿಟ್ರು. ಇಲ್ಲಿ ಈ ಕಡೆ ಪ್ರತಿಭಟನೆ ಮಾಡಲೇಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರು ನಿಗಮದವರು. ಹಾಗಾಗಿ ನೌಕರರಿಗೆ ಕನ್ಫ್ಯೂಷನ್ಸ್. ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಾ ಅವ್ರು ಭಾಗಿಯಾಗಬಾರ್ದಾ, ಇದೊಂದು ಕನ್ಫ್ಯೂಷನ್ಸ್ ಇದೆ. ಆಮೇಲೆ ಭಾಗಿಯಾದವ್ರ ವಿರುದ್ಧ ಆಕ್ಷನ್ಸ್ ಏನಾದ್ರು ಆಗತ್ತಾ ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಜೊತೆಗೆ ಈ ನಿಗಮದವ್ರು ಕೂಡ ಏನ್ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ, ನಾವು ಪ್ರತಿಭಟನೆ ಮಾಡೋಣ, ಬಟ್ ಇದರಿಂದ ಜನರಿಗೆ ಸಮಸ್ಯೆ ಆಗಬಾರ್ದು. ಯಾರೆಲ್ಲ ರಜದಲ್ಲಿದ್ದಾರೋ ಅವ್ರುಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗೋ ಥರ ಆಗಬೇಕು ಅಂತ. ಬಟ್ ಇವತ್ತೊಂದು ಸ್ವಲ್ಪ ವ್ಯತ್ಯಯ ಆಗುತ್ತೆ. ಸೊ ನೀವು ಬಸ್ನಲ್ಲಿ ಎಲ್ಲಾದರೂ ಸಂಚಾರ ಮಾಡ್ತೀರಾ ಇವತ್ತು ಅಂತಂದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ನಿಮಗೆ ಎವ್ರಿ 10 ಮಿನಿಟ್ಸು 15 ಮಿನಿಟ್ಸು ಹೀಗೆಲ್ಲ ಬಸ್ ಬರ್ತಿತ್ತು, ಯಾಕೋ ಇವತ್ತು ಅರ್ಧ ಗಂಟೆ ಆಯಿತು, 3/4 ಗಂಟೆ ಆಯಿತು, 1 ಗಂಟೆಯಿಂದ ಕಾಯ್ತಾ ಇದ್ದೀವಿ, ಬರ್ತಾ ಇಲ್ಲ ಅಂತಂದರೆ ಪ್ರತಿಭಟನೆ ಇದೆ. ಈ ರೀಸನ್ಗೆ ಬಸ್ಸೇ ಓಡಾಡಲ್ಲ, ಒಂದು ರಸ್ತೆಯಲ್ಲಿ ಇಳಿಯಲ್ಲ ಅಂತ ಏನಿಲ್ಲ. ಬಸ್ ಓಡಾಡುತ್ತೆ, ಆದರೆ ನಿಮಗೆ ಸ್ವಲ್ಪ ಸಮಸ್ಯೆ ಆಗಬಹುದು. ಅವ್ರು ಹೇಳಿದರೆ ಏನು ಸಮಸ್ಯೆ ಆಗದಂತೆಯೇ ಈ ಪ್ರತಿಭಟನೆಯನ್ನು ನಡೆಸ್ತೀವಿ ಅಂತ. ಬಟ್ ಎಲ್ರಿಗೂ ಅವ್ರವ್ರ ಬೇಡಿಕೆ ಇಂಪಾರ್ಟೆಂಟ್ ಆಗಿರುತ್ತಲ್ಲ. ಸರ್ಕಾರದವರು ಬರೀ ಸಬೂಬನ್ನು ಕೊಡ್ಕೊಂಡು ಅಥವಾ ಇಲ್ಲ ಕೊಡ್ತೀವಿ ನಾಳೆ ಬಾ ಅಂತ ಭರವಸೆಗಳನ್ನು ಕೊಟ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರಿಗೊಂದು ಸ್ವಲ್ಪ ಅಸಮಾಧಾನ ಜಾಸ್ತಿ ಇದೆ. ಪ್ರತಿ ಬಾರಿಗೂ ಇದೇ ಆಗತ್ತೆ ಅಂತ. ಆಮೇಲೆ ಈ ಪ್ರತಿಭಟನೆಗೆ ಸಂಬಂಧಪಟ್ಟಂತೆಗೆ ನಿನ್ನೆನೆಲ್ಲ ತಿಳಿಸ್ಬಿಟ್ಟಿದ್ರು, ಡೆಡ್ಲೈನ್ ಬೇರೆ ಕೊಟ್ಬಿಟ್ಟಿದ್ರು, ಗಡುವು ಕೊಟ್ಬಿಟ್ಟಿದ್ರು, ಸಂಜೆ ಒಳಗೆ ಹೇಳ್ಬಿಡ್ಬೇಕು ಅಂತ. ಬಟ್ ಸಂಜೆ ಒಳಗೆ ಇವ್ರು ಅನ್ಕೊಂಡಿದ್ದ ಬೇಡಿಕೆಗಳಿಗೆ ಏನಿತ್ತು ಅದು ಎಲ್ಲದಕ್ಕೂ ಅಸ್ತು ಅಂತ ಸರ್ಕಾರ ಹೇಳಿಲ್ಲ. ಇವರು ಸರ್ಕಾರದವರು ಇದಕ್ಕೊಂದು ಕತೆ ಹೇಳ್ತಾರೆ. ಸಮಸ್ಯೆ ಸುಮಾರು ಇದೆ ಇಲ್ಲಿ. ಬಿಜೆಪಿಯವರು ಕೂಡ ಇದೇ ತರ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು, ಹಣನೇ ಇಡ್ಲಿಲ್ಲ, ಅವರು ಹಣನೇ ಫಿಕ್ಸ್ ಮಾಡ್ಕೊಳ್ಳಿಲ್ಲ, ಸುಮ್ಮನೆ ಆಯ್ತು ಓಕೆ ಅಂತ ಅಂದ್ಬಿಟ್ರು. ನಾವು ಅದನ್ನು ತುಂಬಿಸ್ಕೊಂಡು ಬಂದ್ವಿ. ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಅವ್ರ ಹಣನೇ ಇಡ್ದೇನೆ, ಇದಕ್ಕೆ ಅಂತ ಮೀಸಲು ಇಡ್ದೇನೆ ಸುಮ್ಮನೆ ಆಶ್ವಾಸನೆ ಕೊಟ್ಬಿಟ್ರು ಅಥವಾ ಅನೌನ್ಸ್ ಮಾಡ್ಬಿಟ್ರು. ಈಗ ನಾವು ಅದನ್ನ ತುಂಬಿಸ್ಕೊಂಡು ಬಂದಿದ್ದೀವಿ. ಲಾಸಲ್ಲಿ ಇದ್ರೂ ಕೂಡ ತೆರಿಗೆ ವಿನಾಯಿತಿ ಸೇರಿದಂತೆ ಬೇರೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ಪ್ರತಿಭಟನೆ ಮಾಡದೆ ಸುಮ್ಮನೆ ಇರಿ ಅಂತ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಕೇಳ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆಯೂ ಕೂಡ ಹೋರಾಟವನ್ನ ಮಾಡಿಯೇ ತೀರ್ತೀವಿ ಅಂತ 11 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಪ್ರತಿಭಟನೆ ಮಾಡ್ತೀವಿ ಅಂತ ಅಂದಿದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ನೌಕರರು ಸೇರುವಂತ ಸಾಧ್ಯತೆ ಇದೆ. 11 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಈ ಇಷ್ಟು ಹೊತ್ತುಗಳ ಕಾಲ ಪ್ರತಿಭಟನೆ ಮಾಡಿ ಮತ್ತೆ ಸಂಜೆ 4 ಗಂಟೆಗೆ ಒಂದು ನಿರ್ಧಾರಕ್ಕೆ ಬರ್ತಾರಂತೆ. ಈಗ ಸರ್ಕಾರ ಒಂದೆರಡು ಒಪ್ಪಿಗೆ ಕೊಡ್ತಲ್ಲ, ಇದನ್ನ ನಾವು ಮಾಡ್ತೀವಿ, ಬೇಕಿದ್ರೆ ನೀವು ಹೇಳಿದಷ್ಟೂ ಮಾಡೋಕ್ಕಾಗಲ್ಲ, ನಮಗೂ ಕಷ್ಟ ಆಗತ್ತೆ, ನಾವು ಸಮಸ್ಯೆಲೇ ಇದ್ದೀವಿ ಸರ್ಕಾರದವರು ಕೂಡ, ಸೊ ಇಷ್ಟನ್ನ ನಾವು ಓಕೆ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಮಾತಾಡಿ ಚರ್ಚೆ ಮಾಡಿ ಮುಂದಿನ ಹೋರಾಟ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಸರ್ಕಾರಕ್ಕೆ ಹೆಂಗೆ ಬಿಸಿ ಮುಟ್ಟಿಸ್ಬೇಕು, ತಮ್ಮ ಬೇಡಿಕೆನ ಹೆಂಗೆ ಈಡೇರಿಸ್ಕೊಳ್ಬೇಕು, ತಮ್ಮ ಆಗ್ರಹವನ್ನು ಹೇಗೆ ಗಟ್ಟಿಯಾಗಿ ಇಟ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂತೆ 4 ಗಂಟೆ ನಂತರ ಚರ್ಚೆಯನ್ನ ಮಾಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.